ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಹೊಸ ವಿಡಿಯೋಗೆ ವೆಲ್ಕಮ್ ಅಂಡ್ ಸ್ವಾಗತ. ಅಂತೂ ಟಾಟಾ WPL 2026 ನ ಚಾಂಪಿಯನ್ಸ್ ಆಗಿರೋದು ನಮ್ಮ ಮನೆಯ ಮಹಾಲಕ್ಷ್ಮಿಯರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಈ ಸತಿ 2024 ಅಲ್ಲೂ ಕೂಡ ವುಮೆನ್ಸ್ ಚಾಂಪಿಯನ್ಸ್ ಆಗಿದ್ರು. ಈ ಸತಿ ಮತ್ತೆ 2026 ಅಲ್ಲಿ ಅದೇ ರೆಕಾರ್ಡ್ ನ ಅದೇ ಹಿಸ್ಟ್ರಿನ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದಾರೆ. ಅಂಡ್ ಟೀಮ್ ಬಗ್ಗೆ ಮಾತಾಡಕ್ ಹೋದ್ರೆ ತುಂಬಾ ಡಾಮಿನೆಂಟ್ ಆಗಿ ಕಾಣ್ತಿತ್ತು ನಮ್ಮ ಟೀಮು. ಸೊ ಬಿಗಿನಿಂಗ್ ಇಂದಾನು ಲೀಗ್ ಸ್ಟೇಜ್ ಅಲ್ಲಿ ಕೂಡ ಕಂಟಿನ್ಯೂಸ್ 5 ಮ್ಯಾಚಸ್ ನ ನಾವು ಗೆದ್ಕೊಂಡ್ ಬಂದಿದ್ವಿ. ಸೊ ಪ್ರತಿಯೊಬ್ಬರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇತ್ತು ಮಾತ್ರ. ಯಾಕಂದ್ರೆ ಪ್ರತಿ ಒಂದು ಮ್ಯಾಚ್ ಅಲ್ಲೂ ಒಬ್ರೊಬ್ರು POTM ನ ಅವಾರ್ಡ್ ನ ತಗೊಂಡಿದ್ದಾರೆ. ಸೊ ಪ್ರತಿಯೊಂದು ಡಿಫ್ರೆಂಟ್ ಪ್ಲೇಯರ್ಸ್ ಗಳು ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ರು. ಅಂಡ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಬಂದ್ರೆ ಸೊ ಒನ್ ಟೀಮ್ ಅಲ್ಲಿ ಆಕ್ಚುಲಿ ಇವಾಗ ನಾವು RCB ನ ಪ್ರೀವಿಯಸ್ ಪಾಸ್ಟ್ ಇಯರ್ಸ್ ಇಂದ ನಾವು ನೋಡ್ಕೊಂಡ್ ಬರ್ತಾ ಇದೀವಿ. IPL 2024 ಅಂಡ್ WPL 2024 ಇಂದ ಹೆಂಗೆ ಅವ್ರು ಪರ್ಫಾರ್ಮೆನ್ಸ್ ಮಾಡ್ಕೊಂಡ್ ಬರ್ತಿದ್ದಾರೆ ಅಂತಂದ್ರೆ ಸೊ ಎಲ್ಲರೂ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಫಾರ್ ಎ ಟೀಮ್ಗೆ ಅಟ್ಲೀಸ್ಟ್ ನೀವು 100% ಕೊಡ್ದಿಲ್ಲದೆ ಹೋದ್ರು ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಅಟ್ಲೀಸ್ಟ್ 70-80% ಇರಲೇಬೇಕಾಗುತ್ತೆ. ಸೊ ಆ ಒಂದು ಅಬಿಲಿಟಿ ಎಲ್ಲಾ ಪ್ಲೇಯರ್ಸ್ ಅಲ್ಲೂ ನಮಗೆ ಕಾಣಿಸ್ತಾ ಇದೆ 2024 ಇಂದ. ಸೊ ಅದಕ್ಕೆ ನಮ್ಗೆ RCB ತುಂಬಾ ಪವರ್ಫುಲ್ ಆಗಿ ಕಾಣ್ತಿದೆ. ಸೊ ನಮ್ಗೆ ಅದಕ್ಕೆ ಇವಾಗ ಏನಿಸ್ತಾ ಅಂತಂದ್ರೆ ಅಫಿಷಿಯಲಿ RCB ಎರಾ ಇವಾಗ ಸ್ಟಾರ್ಟ್ ಆಗಿದೆ, ಆ ತರ ನನ್ಗೆ ಅನ್ಸ್ತಾ ಇದೆ. ಅಂಡ್ ನೆಕ್ಸ್ಟ್ ಬಂದು ಸೊ ಮ್ಯಾಚ್ ರಿವ್ಯೂಗೆ ಬರೋದಾದ್ರೆ RCB ವುಮೆನ್ಸ್ ವರ್ಸಸ್ DC ವುಮೆನ್ಸ್ ಫೈನಲ್ ಮ್ಯಾಚ್ ರಿವ್ಯೂ ಬಗ್ಗೆ ಮಾತಾಡೋದಾದ್ರೆ ಮ್ಯಾಚ್ ಮಾತ್ರ ಥ್ರಿಲ್ಲಿಂಗ್ ಆಗಿತ್ತು. ಯಾಕಂದ್ರೆ ಟಾಸ್ ಗೆಲ್ಲೋದು ನಮ್ಮ RCB ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ. ಸೊ ಅವ್ರಿಗೆ ಗೊತ್ತಿರುತ್ತೆ, ಪಿಚ್ ಕಂಡೀಷನ್ಸ್ ಗೊತ್ತಿರುತ್ತೆ. ಯಾಕಂದ್ರೆ ಅದೇ ಪಿಚ್ ಅಲ್ಲಿ ಸೊ ಓಡೋದರ ಪಿಚ್ ಅಲ್ಲಿ ಲಾಸ್ಟ್ 3 ಮ್ಯಾಚಸ್ ಆಡ್ಕೊಂಡ್ ಬಂದಿರ್ತಾರೆ. ಸೊ ಬೌಲಿಂಗ್ ಆಯ್ಕೆ ಮಾಡಿರೋರು ಗೆದ್ದಿರ್ತಾರೆ. ಅಂಡ್ ಡಿಫ್ರೆಂಟ್ ಪಿಚ್ ಕಂಡೀಷನ್ಸ್. ಸೊ ಓಡೋದಾರದಲ್ಲಿ ನೀವು ಯಾರು ಪ್ರೆಡಿಕ್ಟ್ ಮಾಡಕ್ ಆಗೋದಿಲ್ಲ. ಸೊ ಫಸ್ಟ್ ಟಾಸ್ ಗೆದ್ದವರು ಗೆಲ್ತಾರೆ ಅಂತ. ಆದ್ರೆ ಬಟ್ ವಿಕೆಟ್ ಲೆಸ್ ಕಂಡೀಷನ್ಸ್ ಇರೋದ್ರಿಂದ ಸೊ ನಮಗೆ 4 to 5 ವಿಕೆಟ್ಸ್ ಹೊಡೋದು ಮಾತ್ರ ಅಷ್ಟೇ ಆಗುತ್ತೆ, ಅಷ್ಟೇ ನಮಗೆ ಪಾಸಿಬಲ್ ಆಗುತ್ತೆ. ಅಂಡ್ ಇವನ್ DC ಅವ್ರಿಗೂ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದ್ರೆ ಆ ಪ್ರೆಷರ್ ಅಲ್ಲಿ ಫೈನಲ್ ಅಲ್ಲಿ ಅಂಡ್ IPL ಮತ್ತೆ WPL ಫೈನಲ್ ಅಲ್ಲಿ ಇದೇ ಫಸ್ಟ್ ಓವರ್ ಟೋಟಲ್ ಹೈಯೆಸ್ಟ್ ಟೋಟಲ್ ಹೊಡಿತಾರೆ, ವಿಚ್ ಇಸ್ 203. ಆ 203 ನಾವು ಫಸ್ಟ್ ಹೊಡೆದಾಗ ನನ್ಗೆ ಅನ್ಸಿತ್ತು ಅಂತಂದ್ರೆ ಓಕೆ 203 ಹೊಡೆದಿದ್ದಾರೆ, ಇದನ್ನ ನಮ್ಮ RCB ಅವರು ಚೇಸ್ ಮಾಡ್ತಾರಾ ಇಲ್ವಾ ಅಂದ್ರೆ ಒಂದತ್ತು ಹೋಪಿತ್ತು. ಯಾಕಂದ್ರೆ ನಿಮ್ಗೆ ಹೇಳಿದಂಗೆ ಅಂಡ್ ನಮ್ಮ ಟೀಮಲ್ಲಿ ಕ್ಯಾಪ್ಟನ್ ಸ್ಮೃತಿ ಇದ್ರು, ಆಮೇಲೆ ನೆಕ್ಸ್ಟ್ ಗ್ರೇಸ್ ಹ್ಯಾರಿಸ್ ಇದ್ರು, ಅಂಡ್ ಜೋರ್ಜಿಯಾ ವಾಲ್ ಇದ್ರು, ಅಂಡ್ ನೆಕ್ಸ್ಟ್ ರಿಚಾ ಘೋಷ್ ಇದ್ರು. ಅಂಡ್ ಇವರೆಲ್ಲರೂ ಇರೋದ್ರಿಂದ ಒಂದು ಕಾನ್ಫಿಡೆನ್ಸ್ ಇದ್ದೇ ಇತ್ತು ಅಂಡ್ ಚೇಸ್ ಮಾಡ್ತಾರೆ ಅಂತ. ಅಂಡ್ ಫಸ್ಟ್ ಬ್ಯಾಟಿಂಗಿಗೆ ಬರ್ತಾರೆ, ನಮ್ಮ ಓಪನರ್ಸ್ ಬರ್ತಾರೆ ಸ್ಮೃತಿ ಮಂದಾನ, ಅದಾದ್ಮೇಲೆ ಗ್ರೇಸ್ ಹ್ಯಾರಿಸ್ ಅವರು. ಅಂಡ್ ಒಂದು ಹಾರ್ಟ್ ಬ್ರೇಕ್ ಆಗಿದೆ. ಗ್ರೇಸ್ ಹ್ಯಾರಿಸ್ ಅವರು ಬೋಲ್ಡ್ ಆಗಿದ ತಕ್ಷಣ ಈ ಟೀಮು ಈ ಟೋಟಲ್ ನ ಯಾರಪ್ಪ ಚೇಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಲ್ರಿಗೂ ವರಿ ಆಗುತ್ತೆ. ಸೊ ಬೀಯಿಂಗ್ ಎನ್ RCB ಫ್ಯಾನ್ ಅಂಡ್ ಎಲ್ಲ RCB ಫ್ಯಾನ್ಸ್ ಗಳಿಗೆ. ಅಂಡ್ ಸ್ಮೃತಿ ಮಂದಾನ ಆಮೇಲೆ ಜೋರ್ಜಿಯಾ ವಾಲ್ ಅವರು ಒಂದು ಒಳ್ಳೆ 164 ರನ್ ಪಾರ್ಟ್ನರ್ಶಿಪ್ ಆಡ್ಬಿಟ್ಟು ಈ ಕಪ್ ನ ಗೆಲ್ಸ್ಕೊಡ್ತಾರೆ. ಸೊ ಇದಕ್ಕಿಂತ ಒಳ್ಳೆ ವಿಷಯ ಬೇಕಾ? ಯಾಕಂದ್ರೆ ಅವತ್ತು ಒಂದು ಔಟ್ಸ್ಟ್ಯಾಂಡಿಂಗ್ ಇನ್ನಿಂಗ್ಸ್ ಬರುತ್ತೆ ಇಬ್ಬರಿಂದ. ಸೊ ಇಬ್ರು 85 ರನ್ಸ್, ಸ್ಮೃತಿ ಮಂದಾನ 85 ರನ್ಸ್ ಹೊಡಿತಾರೆ. ಅಂಡ್ ಜಾರ್ಜಿಯಾ ವಾಲರ್ ಅಂಡರ್ ಪ್ರೆಷರ್ 79 ಹೊಡಿತಾರೆ. ಸೊ ಅವರಿಂದಾನೇ ಅರ್ಧಕ್ಕರ್ಧ ಮ್ಯಾಚ್ ನಾವು ಗೆಲ್ತೀವಿ. ಅಂಡ್ ಲಾಸ್ಟ್ ಓವರ್ ಅಲ್ಲಿ 6 ಬಾಲ್ಸ್ಗೆ 10 ರನ್ಸ್ ಬೇಕಾಗಿರುತ್ತೆ. ಆ 2 ಬೌಂಡ್ರೀಸ್ ಹೊಡೆಯೋದು ನಮ್ಮ ರಾಧಾ ಯಾದವ್ ಅವರು ಹೊಡಿತಾರೆ. ಸೊ ಅದರಿಂದ ನಾವು ಫಾರ್ ದ ಸೆಕೆಂಡ್ ಟೈಮ್ ಟಾಟಾ WPL 2026 ನ ನಾವು ಚಾಂಪಿಯನ್ಸ್ ಆಗ್ತೀವಿ. ಸೊ ಇದಕ್ಕಿಂತ ಒಳ್ಳೆ ವಿಷಯ ಇನ್ನೊಂದೇನಿಲ್ಲ. ಅಂಡ್ ಫ್ರಮ್ ದ ಪಾಸ್ಟ್ ಇಯರ್ಸ್ ನಾವು ನೋಡ್ಕೊಂಡ್ ಬರ್ತಾ ಇದ್ರೆ ಸೊ ಬೋತ್ ಕಂಪೇರಿಂಗ್ ಬೋತ್ ವುಮೆನ್ಸ್ ಟೀಮ್ ಮತ್ತೆ ಮೆನ್ಸ್ ಟೀಮ್ ನ ನಾವು RCB ಟೀಮ್ ನಾವು ಕಂಪೇರ್ ಮಾಡಿದ್ರೆ ಪ್ರತಿ ಒಂದು ಪೊಸಿಷನ್ಸ್ ಅಲ್ಲಿ ಪ್ರತಿ ಒಂದು ಪ್ಲೇಯರ್ಸ್ ಸೊ ದೇ ಆರ್ ಫಿಲ್ಡ್ ವಿತ್ ಪ್ಯೂರ್ ಡಾಮಿನೆನ್ಸ್ ಅಂತ ನಾನು ಹೇಳ್ತೀನಿ. ಪ್ಯೂರ್ ಡಾಮಿನೆನ್ಸ್ ಅಲ್ಲಿ ಫಿಲ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಎವ್ರಿ ಒನ್ ಆರ್ ಶೋಯಿಂಗ್ ದೇರ್ ಇಂಡಿವಿಜುವಲ್ ಅಬಿಲಿಟಿ ಸ್ಕಿಲ್ಸ್. ಯಾರು ಕಮ್ಮಿ ಇಲ್ಲ. ಸೊ ಎಲ್ಲೋ RCB ಸ್ಟಾರ್ಟೆಡ್ ಇಸ್ ಫೈರಿಂಗ್ ಜರ್ನಿ ಅಂತ ನಾನು ಹೇಳ್ತೀನಿ. ಅಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಅಂಡ್ ಮತ್ತೆ ಸಿಗೋಣ ಹೊಸ ವಿಡಿಯೋ ಅಲ್ಲಿ. ಅಂಡ್ ಮತ್ತೆ ಈ ನೆಕ್ಸ್ಟ್ ಮಾರ್ಚ್ ಇಂದ IPL ಶುರು ಆಗ್ತಾ ಇದೆ. ಸೊ IPL ಆಗ್ಲೇ ಆಲ್ಮೋಸ್ಟ್ ಈ ನೆಕ್ಸ್ಟ್ ನಾನು ಇದು ನೋಡ್ತಾ ಇದೆ, ಆಲ್ರೆಡಿ ಟೀಸರ್ ಕೂಡ ಹಾಕ್ಬಿಟ್ಟಿದ್ದಾರೆ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ. ಬೇಗ ಬರುತ್ತೆ IPL ಅಂತ ಎಲ್ಲರೂ ರೆಡಿ ಆಗಿದೆ ಅಂತ. ಸೊ ಇನ್ನೇನು T20 ವರ್ಲ್ಡ್ ಕಪ್ ಮುಗಿತಾ ಇದೆ. ಸೊ T20 ವರ್ಲ್ಡ್ ಕಪ್ ಬರ್ತಾ ಇದೆ. ಸೊ T20 ವರ್ಲ್ಡ್ ಕಪ್ ಆದ್ಮೇಲೆ IPL 2026 ಶುರು ಆಗ್ತಾ ಇದೆ. ಸೊ ಸಿಗೋಣ ಮುಂದಿನ ವಿಡಿಯೋಲಿ. ಸೊ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ, ಹೊಸ ಟಾಪಿಕ್ ನ ತಗೊಂಡ್ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್. ಅಂಡ್ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಇದು ನಿಜವಾಗ್ಲೂ RCB ಯ ಹೊಸ ಅಧ್ಯಾಯ.